ನನ್ನ ಮಗನ್ನೂ ಸ್ವಲ್ಪ ನೋಡ್ಕೊಳ್ರಿ ಇಷ್ಟ ದಿನ ಇವ್ರು ನೋಡ್ಕೊಂಡಿದ್ದಾಯ್ತು. ಈಗ ಇವ್ರು ಮಗನ್ನೂ ನೋಡ್ಕೊಬೇಕು. ನೆಕ್ಸ್ಟ್ ಅವ್ರು ಬಂದು ನನ್ನ ಮೊಮ್ಮಗನ್ನ ನೋಡ್ಕೊಳ್ರಿ ಅಂತ ಇನ್ನೊಂದು 6 ತಿಂಗಳಾದ್ಮೇಲೆ ನನ್ನ ಮೊಮ್ಮಗನ್ನು ನೋಡ್ಕೊಳ್ರಿ ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಜರ ಆಡಳಿತ. ಈಗ ರಾಜರೆಲ್ಲ ಹೇಳ್ತಾ ಇದ್ರು ನಾನಾದ್ಮೇಲೆ ನನ್ನ ಮಗ ಉತ್ತರಾಧಿಕಾರಿ ಯುವರಾಜ. ಈಗ ರಾಜ ಯುವರಾಜರ ಪಟ್ಟಾಭಿಷೇಕ ಮಾಡ್ತಾರೆ. ಅಂಬೇಡ್ಕರ್ ಅವರು ಈ ರಾಜರ ಆಡಳಿತ ತೆಗೆದಾಕಿ ವೋಟಿಂಗ್ ತಂದು ಪ್ರಜಾಪ್ರಭುತ್ವ ಆ ಅಂಬೇಡ್ಕರ್ ತತ್ವಕ್ಕೆ ಇವತ್ತು ಸಿದ್ದರಾಮಯ್ಯ ದಿನಾಂಜಲಿ ಅಂತ ಇದು ಒಳ್ಳೆ ಬೆಳವಣಿಗೆ. ಬ್ಯಾಲೆಟ್ ಇಂದ ಗೆದ್ದು ಬರಬೇಕು. ಅದು ಬಿಟ್ಬಿಟ್ಟು ನನ್ನ ಮಗನ ಬೆಳೆಸಿ ನನ್ನ ಮೊಮ್ಮಗನ ಬೆಳೆಸಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಅಪಚಾರ ಮಾಡುವಂತೆ ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು ಇವತ್ತು ನಿಜಕ್ಕೂ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿ ನನಗಂತೂ ಆಶ್ಚರ್ಯ ಬಂದಿದೆ. ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನ ಖಂಡಿಸ್ತೀನಿ. ನನ್ನ ಮಗನ್ನೂ ಸ್ವಲ್ಪ ನೋಡ್ಕೊಳ್ರಿ ಇಷ್ಟ ದಿನ ಇವ್ರು ನೋಡ್ಕೊಂಡಿದ್ದಾಯ್ತು. ಈಗ ಇವ್ರು ಮಗನ್ನೂ ನೋಡ್ಕೊಬೇಕು. ನೆಕ್ಸ್ಟ್ ಅವ್ರು ಬಂದು ನನ್ನ ಮೊಮ್ಮಗನ್ನ ನೋಡ್ಕೊಳ್ರಿ ಅಂತ ಇನ್ನೊಂದು 6 ತಿಂಗಳಾದ್ಮೇಲೆ ನನ್ನ ಮೊಮ್ಮಗನ್ನು ನೋಡ್ಕೊಳ್ರಿ ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಜರ ಆಡಳಿತ. ಈಗ ರಾಜರೆಲ್ಲ ಹೇಳ್ತಾ ಇದ್ರು ನಾನಾದ್ಮೇಲೆ ನನ್ನ ಮಗ ಉತ್ತರಾಧಿಕಾರಿ ಯುವರಾಜ. ಈಗ ರಾಜ ಯುವರಾಜರ ಪಟ್ಟಾಭಿಷೇಕ ಮಾಡ್ತಾರೆ. ಅಂಬೇಡ್ಕರ್ ಅವರು ಈ ರಾಜರ ಆಡಳಿತ ತೆಗೆದಾಕಿ ವೋಟಿಂಗ್ ತಂದು ಪ್ರಜಾಪ್ರಭುತ್ವ ಆ ಅಂಬೇಡ್ಕರ್ ತತ್ವಕ್ಕೆ ಇವತ್ತು ಸಿದ್ದರಾಮಯ್ಯ ದಿನಾಂಜಲಿ ಅಂತ ಇದು ಒಳ್ಳೆ ಬೆಳವಣಿಗೆ. ಬ್ಯಾಲೆಟ್ ಇಂದ ಗೆದ್ದು ಬರಬೇಕು. ಅದು ಬಿಟ್ಬಿಟ್ಟು ನನ್ನ ಮಗನ ಬೆಳೆಸಿ ನನ್ನ ಮೊಮ್ಮಗನ ಬೆಳೆಸಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಅಪಚಾರ ಮಾಡುವಂತೆ ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು ಇವತ್ತು ನಿಜಕ್ಕೂ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿ ನನಗಂತೂ ಆಶ್ಚರ್ಯ ಬಂದಿದೆ. ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನ ಖಂಡಿಸ್ತೀನಿ.